ನಮಸ್ಕಾರ ಸ್ನೇಹಿತರೆ, ನಮ್ಮ ಜ್ಞಾನ ಅಂಕುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಇತಿಹಾಸದ ಅತ್ಯಂತ ಪ್ರಮುಖ ಘಟ್ಟವಾದ ಕ್ರೈಸ್ತ ಧರ್ಮದ ಉಗಮ ಮತ್ತು ಅದರ ಇತಿಹಾಸದ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳಲಿದ್ದೇವೆ. ಯೇಸು ಕ್ರಿಸ್ತರ ಬೋಧನೆಗಳೇನು, ಬೈಬಲ್ನ ಹಿನ್ನೆಲೆಯೇನು ಮತ್ತು ಪರೀಕ್ಷೆಯ ದೃಷ್ಟಿಯಿಂದ ಯಾವೆಲ್ಲ ವಿಷಯಗಳು ಮುಖ್ಯ ಅನ್ನೋದನ್ನು ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ನೋಡೋಣ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಬನ್ನಿ ವಿಡಿಯೋ ಶುರು ಮಾಡೋಣ. 1ನೇ ಪ್ರಶ್ನೆ, ಕ್ರೈಸ್ತ ಧರ್ಮದ ಸ್ಥಾಪಕರು ಯಾರು? ಎ. ಸಂತ ಪೀಟರ್, ಬಿ. ಮಾರ್ಟಿನ್ ಲೂಥರ್, ಸಿ. ಜೀಸಸ್ ಕ್ರಿಸ್ತರು, ಡಿ. ಜಾನ್ ಬ್ಯಾಪ್ಟಿಸ್ಟ್. ಇದಕ್ಕೆ ಸರಿಯಾದ ಉತ್ತರ ಸಿ. ಜೀಸಸ್ ಕ್ರಿಸ್ತರು. 2ನೇ ಪ್ರಶ್ನೆ, ಯೇಸು ಕ್ರಿಸ್ತರು ಜೆರುಸಲೇಮ್ ಬಳಿಯ ಯಾವ ಹಳ್ಳಿಯಲ್ಲಿ ಜನಿಸಿದರು? ಎ. ನಜರೆತ್, ಬಿ. ಬೆತ್ಲೆಹಮ್, ಸಿ. ಗೋಲ್ಗತಾ, ಡಿ. ರೋಮ್. ಇದಕ್ಕೆ ಸರಿಯಾದ ಉತ್ತರ ಬಿ. ಬೆತ್ಲೆಹಮ್. 3ನೇ ಪ್ರಶ್ನೆ, ಯೇಸು ಕ್ರಿಸ್ತರ ತಂದೆ ತಾಯಿಯ ಹೆಸರೇನು? ಎ. ಮೇರಿ ಮತ್ತು ಜೋಸೆಫ್, ಬಿ. ಎಲಿಜಬೆತ್ ಮತ್ತು ಜೋಸೆಫ್, ಸಿ. ಮೇರಿ ಮತ್ತು ಪಾಂಟಿಯಸ್, ಡಿ. ರಿಟಾ ಮತ್ತು ಜೇಮ್ಸ್. ಇದಕ್ಕೆ ಸರಿಯಾದ ಉತ್ತರ ಎ. ಮೇರಿ ಮತ್ತು ಜೋಸೆಫ್. 4ನೇ ಪ್ರಶ್ನೆ, ಕ್ರೈಸ್ತ ಧರ್ಮದ ಪವಿತ್ರ ಗ್ರಂಥ ಯಾವುದು? ಎ. ಥೋರಾ, ಬಿ. ಕುರಾನ್, ಸಿ. ಬೈಬಲ್, ಡಿ. ಅವ್ಯಸ್ತ. ಇದಕ್ಕೆ ಸರಿಯಾದ ಉತ್ತರ ಬೈಬಲ್. 5ನೇ ಪ್ರಶ್ನೆ, ಯೇಸು ಕ್ರಿಸ್ತರನ್ನು ಶಿಲುಬೆಗೆ ಏರಿಸಿದ ದಿನವನ್ನು ಕ್ರೈಸ್ತರು ಏನೆಂದು ಆಚರಿಸುತ್ತಾರೆ? ಎ. ಕ್ರಿಸ್ಮಸ್, ಬಿ. ಈಸ್ಟರ್, ಸಿ. ಪವಿತ್ರ ಶನಿವಾರ, ಡಿ. ಗುಡ್ ಫ್ರೈಡೆ. ಇದಕ್ಕೆ ಸರಿಯಾದ ಉತ್ತರ ಡಿ. ಗುಡ್ ಫ್ರೈಡೆ. 6ನೇ ಪ್ರಶ್ನೆ, ಯೇಸು ಕ್ರಿಸ್ತರು ಯಾವ ಪ್ರಭಾವಕ್ಕೆ ಒಳಗಾಗಿ ಅವರಿಂದ ದೀಕ್ಷಾ ಸ್ಥಾನ ಪಡೆದರು? ಎ. ಸಂತ ಪೀಟರ್, ಬಿ. ಜಾನ್ ಬ್ಯಾಪ್ಟಿಸ್ಟ್, ಸಿ. ಪಾಂಟಿಯಸ್ ಪಿಲಾತ, ಡಿ. ಚರ್ಚ್ ಪುರೋಹಿತರು. ಇದಕ್ಕೆ ಸರಿಯಾದ ಉತ್ತರ ಬಿ. ಬಾನ್ ಬ್ಯಾಪ್ಟಿಸ್ಟ್. 7ನೇ ಪ್ರಶ್ನೆ, ಯೇಸು ಕ್ರಿಸ್ತರು ತಮ್ಮ ಎಷ್ಟನೇ ವಯಸ್ಸಿನಿಂದ ಬೋಧನೆಗಳನ್ನು ಮಾಡಲು ಆರಂಭಿಸಿದರು? ಎ. 25ನೇ ವಯಸ್ಸಿನಿಂದ, ಬಿ. 18ನೇ ವಯಸ್ಸಿನಿಂದ, ಸಿ. 30ನೇ ವಯಸ್ಸಿನಿಂದ, ಡಿ. 33ನೇ ವಯಸ್ಸಿನಿಂದ. ಇದಕ್ಕೆ ಸರಿಯಾದ ಉತ್ತರ ಮೂವತ್ತನೇ ವಯಸ್ಸಿನಿಂದ. 8ನೇ ಪ್ರಶ್ನೆ, ಜಾನ್ ಬ್ಯಾಪ್ಟಿಸ್ಟ್ ಅವರು ದೀಕ್ಷೆ ನೀಡಿದ ನಂತರ ಯೇಸುವನ್ನು ಏನೆಂದು ಕರೆದರು? ಎ. ಅಪೋಸಲ್ಸ್, ಬಿ. ಮಸೀಹ ಅಂದರೆ ಮಹಾರಕ್ಷಕ, ಸಿ. ಗೋತಿಕ್, ಡಿ. ಚಕ್ರವರ್ತಿ. ಇದಕ್ಕೆ ಸರಿಯಾದ ಉತ್ತರ ಮಸೀಹ ಮಹಾರಕ್ಷಕ. 9ನೇ ಪ್ರಶ್ನೆ, ಯೇಸು ಕ್ರಿಸ್ತರ ತತ್ವಗಳನ್ನು ಪ್ರಪಂಚದಾದ್ಯಂತ ಪ್ರಸಾರ ಮಾಡುವ ಜವಾಬ್ದಾರಿ ಹೊತ್ತಿದ ಅವರ 12 ಜನ ಶಿಷ್ಯರನ್ನು ಏನೆಂದು ಕರೆಯಲಾಗುತ್ತದೆ? ಎ. ಪ್ರೊಟೆಸ್ಟೆಂಟರು, ಬಿ. ಸೆಮಿಟಿಕ್, ಸಿ. ಅಪೋಸಲ್ಸ್, ಡಿ. ಪೂಜಾರಿಗಳು. ಸರಿಯಾದ ಉತ್ತರ ಸಿ. ಅಪೋಸಲ್ಸ್. 10ನೇ ಪ್ರಶ್ನೆ,
ಕ್ರೈಸ್ತ ಧರ್ಮವು ಕಟ್ಟಡಗಳ ನಿರ್ಮಾಣ ವಿನ್ಯಾಸಕ್ಕೆ ಯಾವ ಹೊಸ ಶೈಲಿಯನ್ನು ಪರಿಚಯಿಸಿತು? ಎ. ಗಾಂಧಾರ ಶೈಲಿ, ಬಿ. ಗೋಥಿಕ್ ಶೈಲಿ, ಸಿ. ದ್ರಾವಿಡ ಶೈಲಿ, ಡಿ. ನಗರ ಶೈಲಿ. ಇದಕ್ಕೆ ಸರಿಯಾದ ಉತ್ತರ ಬಿ. ಗೋಥಿಕ್ ಶೈಲಿ. 11ನೇ ಪ್ರಶ್ನೆ, ಮಧ್ಯ ಏಷ್ಯಾದ ಜನಾಂಗವನ್ನು ಯಾವ ಜನಾಂಗವೆಂದು ಪರಿಗಣಿಸಲಾಗಿದೆ? ಎ. ಜೊರಾಸ್ಟ್ರಿಯನ್, ಬಿ. ಮ್ಯಾಸಿಡೋನಿಯನ್, ಸಿ. ಸೆಮಿಟಿಕ್, ಡಿ. ಯಹೂದಿ. ಇದಕ್ಕೆ ಸರಿಯಾದ ಉತ್ತರ ಸೆಮಿಟಿಕ್. 12ನೇ ಪ್ರಶ್ನೆ, ಕ್ರೈಸ್ತ ಧರ್ಮವು ಸಾಮಾನ್ಯ ಶಕೆ 1ನೇ ಶತಮಾನದ ಆರಂಭದಲ್ಲಿ ಯಾವ ಸಾಮ್ರಾಜ್ಯದ ಆಡಳಿತಕ್ಕೆ ಒಳಪಟ್ಟಿದ್ದ ಪ್ಯಾಲೆಸ್ತೈನ್ ಪ್ರಾಂತ್ಯದಲ್ಲಿ ಸ್ಥಾಪನೆಯಾಯಿತು? ಎ. ಗ್ರೀಕ್ ಸಾಮ್ರಾಜ್ಯ, ಬಿ. ರೋಮನ್ ಸಾಮ್ರಾಜ್ಯ, ಸಿ. ಪರ್ಷಿಯನ್ ಸಾಮ್ರಾಜ್ಯ, ಡಿ. ಬ್ರಿಟಿಷ್ ಸಾಮ್ರಾಜ್ಯ. ಇದಕ್ಕೆ ಸರಿಯಾದ ಉತ್ತರ ಬಿ. ರೋಮನ್ ಸಾಮ್ರಾಜ್ಯ. 13ನೇ ಪ್ರಶ್ನೆ, ಯೇಸು ಕ್ರಿಸ್ತರ ಮೇಲೆ ರಾಜದ್ರೋಹದ ಆರೋಪ ಹೊರಿಸಿದಾಗ ರೋಮನ್ ಸಾಮ್ರಾಜ್ಯದ ರಾಜ್ಯಪಾಲನಾಗಿದ್ದವರು ಯಾರು? ಎ. ಕಾನ್ಸ್ಟಂಟೈನ್, ಬಿ. 1ನೆಯ ಜೇಮ್ಸ್, ಸಿ. ಪಾಂಟಿಯಸ್ ಪಿಲಾತ, ಡಿ. ಅಗಸ್ಟಸ್. ಇದಕ್ಕೆ ಸರಿಯಾದ ಉತ್ತರ ಸಿ. ಪಾಂಟಿಯಸ್ ಪಿಲಾತ. 14ನೇ ಪ್ರಶ್ನೆ, ಯೇಸು ಕ್ರಿಸ್ತರನ್ನು ಯಾವ ಬೆಟ್ಟದ ಮೇಲೆ ಶಿಲುಬೆಗೆ ಏರಿಸಲಾಯಿತು? ಎ. ಸಿನಾಯಿ ಬೆಟ್ಟ, ಬಿ. ಗೋಲ್ಗತಾ ಬೆಟ್ಟ, ಸಿ. ಒಲಿವ್ ಬೆಟ್ಟ, ಡಿ. ಆಲ್ಪ್ಸ್ ಬೆಟ್ಟ. ಇದಕ್ಕೆ ಸರಿಯಾದ ಉತ್ತರ ಬಿ. ಗೋಲ್ಗತಾ ಬೆಟ್ಟ. 15ನೇ ಪ್ರಶ್ನೆ, ಯೇಸುವಿನ 12 ಜನ ಶಿಷ್ಯರಲ್ಲಿ ಅತಿ ಪ್ರಮುಖನಾಗಿದ್ದು ರೋಮಿಗೆ ತೆರಳಿ ಚರ್ಚ್ ಸ್ಥಾಪಿಸಿದವರು ಯಾರು? ಎ. ಸಂತ ಪೀಟರ್, ಬಿ. ಮಾರ್ಟಿನ್ ಲೂಥರ್, ಸಿ. ಜಾನ್ ಬ್ಯಾಪ್ಟಿಸ್ಟ್, ಡಿ. ಸಂತ ಪಾಲ. ಇದಕ್ಕೆ ಸರಿಯಾದ ಉತ್ತರ ಎ. ಸಂತ ಪೀಟರ್. 16ನೇ ಪ್ರಶ್ನೆ, ಆಗಲೇ ಹೇಳಿದ್ನಲ್ಲ ಸಾಮಾನ್ಯ ಶಕೆ ಅಂತ. 313ರಲ್ಲಿ ಕ್ರೈಸ್ತ ಧರ್ಮವನ್ನು ರೋಮನ್ ರಾಜ್ಯ ಧರ್ಮವಾಗಿ ಸ್ವೀಕರಿಸಿದ ಚಕ್ರವರ್ತಿ ಯಾರು? ಎ. ಚಕ್ರವರ್ತಿ ಅಗಸ್ಟಸ್, ಬಿ. ಚಕ್ರವರ್ತಿ ಕಾನ್ಸ್ಟಂಟೈನ್, ಸಿ. ಚಕ್ರವರ್ತಿ ಜೂಲಿಯಸ್, ಡಿ. ಚಕ್ರವರ್ತಿ ನಿರೋ. ಇದಕ್ಕೆ ಸರಿಯಾದ ಉತ್ತರ ಬಿ. ಚಕ್ರವರ್ತಿ ಕಾನ್ಸ್ಟಂಟೈನ್. 17ನೇ ಪ್ರಶ್ನೆ, 16ನೇ ಶತಮಾನದಲ್ಲಿ ಜರ್ಮನಿಯಲ್ಲಿ ಯಾರ ನೇತೃತ್ವದಲ್ಲಿ ಸುಧಾರಣಾ ಚಳುವಳಿ ಪ್ರಾರಂಭವಾಯಿತು? ಎ. ಸಂತ ಪೀಟರ್, ಬಿ. 1ನೆಯ ಜೇಮ್ಸ್, ಸಿ. ಮಾರ್ಟಿನ್ ಲೂಥರ್, ಡಿ. ಪಾಂಟಿಯಸ್ ಪಿಲಾತ. ಸರಿಯಾದ ಉತ್ತರ ಸಿ. ಮಾರ್ಟಿನ್ ಲೂಥರ್. 18ನೇ ಪ್ರಶ್ನೆ, ಬೈಬಲ್ ಗ್ರಂಥದ ಓಲ್ಡ್ ಟೆಸ್ಟ್ಮೆಂಟ್ ಹಳೆಯ ಒಡಂಬಡಿಕೆ ಭಾಗವು ಮೂಲತಃ ಯಾವ ಭಾಷೆಯಲ್ಲಿ ರಚನೆಯಾಗಿತ್ತು? ಎ. ಇಂಗ್ಲಿಷ್, ಬಿ. ಗ್ರೀಕ್, ಸಿ. ಲ್ಯಾಟಿನ್, ಡಿ. ಹೀಬ್ರೂ. ಇದಕ್ಕೆ ಸರಿಯಾದ ಉತ್ತರ ಡಿ. ಹೀಬ್ರೂ. 19ನೇ ಪ್ರಶ್ನೆ, ಬೈಬಲ್ನ ನ್ಯೂ ಟೆಸ್ಟಮೆಂಟ್ ಹೊಸ ಒಡಂಬಡಿಕೆ ಭಾಗವು ಯಾರ ಅವಧಿಯಲ್ಲಿ ಇಂಗ್ಲಿಷ್ ಭಾಷೆಗೆ ಅನುವಾದಗೊಂಡಿತು? ಎ. ಕಾನ್ಸ್ಟಂಟೈನ್, ಬಿ. 1ನೆಯ ಜೇಮ್ಸ್, ಸಿ.
ಚಾರ್ಲ್ಸ್ ಡಿ ಹೆನ್ರಿ. ಇದಕ್ಕೆ ಸರಿಯಾದ ಉತ್ತರ ಒಂದನೆಯ ಜೇಮ್ಸ್. 20ನೇ ಪ್ರಶ್ನೆ, ಬೈಬಲ್ನ ಯಾವ ಭಾಗವು ಯಹೂದಿಗಳ ಧಾರ್ಮಿಕ ನಂಬಿಕೆಗಳ ಬಗ್ಗೆ ಮಾಹಿತಿ ನೀಡುತ್ತದೆ? ಎ ನ್ಯೂ ಟೆಸ್ಟ್ಮೆಂಟ್, ಬಿ ಅಪೋಸಲ್ಸ್, ಸಿ ಓಲ್ಡ್ ಟೆಸ್ಟ್ಮೆಂಟ್, ಡಿ ಗೋಥಿಕ್. ಇದಕ್ಕೆ ಸರಿಯಾದ ಉತ್ತರ ಸಿ ಓಲ್ಡ್ ಟೆಸ್ಟ್ಮೆಂಟ್. 21ನೇ ಪ್ರಶ್ನೆ, ಯೇಸು ಕ್ರಿಸ್ತನು ಹುಟ್ಟುವುದಕ್ಕೂ ಮುಂಚೆ ಪ್ಯಾಲೆಸ್ತೈನ ಪ್ರಾಂತ್ಯದಲ್ಲಿ ನೆಲೆಸಿದ್ದ ಜನಾಂಗ ಯಾವುದು? ಎ ಯಹೂದಿಗಳು, ಬಿ ಜೊರಾಸ್ಟ್ರಿಯನ್ನರು, ಸಿ ಮುಸ್ಲಿಮರು, ಡಿ ರೋಮನ್ನರು. ಇದಕ್ಕೆ ಸರಿಯಾದ ಉತ್ತರ ಎ ಯಹೂದಿಗಳು. 22ನೇ ಪ್ರಶ್ನೆ, ನಿನ್ನ ಶತ್ರುವನ್ನು ನೀನು ಪ್ರೀತಿಸು. ಇದು ಯಾರ ಪ್ರಮುಖ ಬೋಧನೆಯಾಗಿದೆ? ಎ ಮಾರ್ಟಿನ್ ಲೂಥರ್, ಬಿ ಯೇಸು ಕ್ರಿಸ್ತರು, ಸಿ ಸಂತ ಪೀಟರ್, ಬಿ ಕಾನ್ಸ್ಟಂಟೈನ್. ಇದಕ್ಕೆ ಸರಿಯಾದ ಉತ್ತರ ಬಿ ಯೇಸು ಕ್ರಿಸ್ತರು. 23ನೇ ಪ್ರಶ್ನೆ, ಜರ್ಮನಿಯಲ್ಲಿ ನಡೆದ ಸುಧಾರಣಾ ಚಳುವಳಿಯಲ್ಲೇ ನಂತರ ಕ್ರೈಸ್ತ ಧರ್ಮವು ಯಾವ 2 ಪಂಗಡಗಳಾಗಿ ವಿಭಜನೆಗೊಂಡಿತು? ಎ ಹೀನಯಾನ ಮತ್ತು ಮಹಾಯಾನ, ಬಿ ಶ್ವೇತಾಂಬರ ಮತ್ತು ದಿಗಂಬರ, ಬಿ ಕ್ಯಾಥೋಲಿಕರು ಮತ್ತು ಪ್ರಾಟೆಸ್ಟೆಂಟರು, ಡಿ ಸುನ್ನಿ ಮತ್ತು ಶಿಯಾ. ಇದಕ್ಕೆ ಸರಿಯಾದ ಉತ್ತರ ಸಿ ಕ್ಯಾಥೋಲಿಕರು ಮತ್ತು ಪ್ರಾಟೆಸ್ಟೆಂಟರು. 24ನೇ ಪ್ರಶ್ನೆ, ಕ್ರೈಸ್ತ ಧರ್ಮ ಪ್ರಚಾರಕರು ನೀಡಿದ ಯಾವ ಸೇವೆಯಿಂದಾಗಿ ಸಮಾಜದಲ್ಲಿ ಗುಣಾತ್ಮಕ ಬದಲಾವಣೆ ಹಾಗೂ ಸಬಲೀಕರಣ ಉಂಟಾಯಿತು? ಎ ಮಿಲಿಟರಿ ಸೇವೆ, ಬಿ ವ್ಯಾಪಾರ ಸೇವೆ, ಸಿ ಸ್ತ್ರೀಯರು ಮತ್ತು ದುರ್ಬಲ ಸಮುದಾಯಗಳಿಗೆ ಶಿಕ್ಷಣ, ಡಿ ಕಟ್ಟಡ ನಿರ್ಮಾಣ. ಸರಿಯಾದ ಉತ್ತರ ಸಿ ಸ್ತ್ರೀಯರು ಮತ್ತು ದುರ್ಬಲ ಸಮುದಾಯಗಳಿಗೆ ಶಿಕ್ಷಣ. ಕೊನೆಯ ಪ್ರಶ್ನೆ 25, ಬೈಬಲ್ನ ಯಾವ ಭಾಗದಲ್ಲಿ ಯೇಸು ಕ್ರಿಸ್ತರ ಜೀವನ ಹಾಗೂ ಬೋಧನೆಗಳ ವಿವರಗಳಿವೆ? ಎ ಓಲ್ಡ್ ಟೆಸ್ಟ್ಮೆಂಟ್, ಬಿ ನ್ಯೂ ಟೆಸ್ಟ್ಮೆಂಟ್, ಸಿ ಮೂರನೇ ಒಡಂಬಡಿಕೆ, ಡಿ ಅಪೋಸಲ್ಸ್. ಇದಕ್ಕೆ ಸರಿಯಾದ ಉತ್ತರ ಬಿ ನ್ಯೂ ಟೆಸ್ಟ್ಮೆಂಟ್. ಇಲ್ಲಿಗೆ ಈ ವಿಡಿಯೋ ಮುಕ್ತವಾಯಿತು. ಇನ್ನು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಮುಂದಿನ ವಿಡಿಯೋಗಾಗಿ. ಎಲ್ಲರಿಗೂ ಧನ್ಯವಾದಗಳು.